ಆಗ ಸೂರ್ಯ, ಅಮ್ಮ ಅವರು ದುಬೈಯಲ್ಲಿ ಎಲ್ಲಿರೋದು, ಅವ್ರ ಫೋನ್ ನಂಬರ್ ಕೊಡಿ, ನಾನೆಲ್ಲ ವಿಚಾರಿಸ್ತೀನಿ. ನೋಡಿ ಅಮ್ಮ, ನೀವು ಇವಾಗ ಸತ್ಯ ಹೇಳದೆ ಹೋದ್ರೆ ಅವ್ರ ತಾಯಿ ಜೊತೆ ಸೇರಿಕೊಂಡು ನೀವು ಆ ಮಗುಗೆ ಮೋಸ ಮಾಡ್ತಾ ಇದ್ದಾಗೆ ಅಂತ ಹೇಳ್ತಿರುವಾಗ ಮೀನಾ, ಅಮ್ಮ ನೋಡಿ ಅಮ್ಮ, ನಿಮಗೆ ಆ ಮಗು ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದೆ ಆದರೆ ಆ ಮಗುಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತ ಏನು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆ ಆದರೆ ನೀವು ಸತ್ಯ ಹೇಳಲೇಬೇಕು. ನಿಮಗೆ ಆ ಮಗು ತಾಯಿ ಆಶ್ರಯದಲ್ಲಿ ಬೆಳಿಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಸತ್ಯ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಆಗ ಸೂರ್ಯನು ಸಹ, ನೋಡಿ ಅಮ್ಮ, ಯೋಚನೆ ಮಾಡಿ, ನೀವೇ ಹೇಳ್ತಿದ್ರಿ ನೋಡಪ್ಪ, ನನಗೆ ಆರೋಗ್ಯ ಸರಿ ಇಲ್ಲ, ಎಲ್ಲಂದ್ರಲ್ಲಿ ತಲೆ ತಿರುಗಿ ಬಿದ್ದುಬಿಡ್ತೀನಿ, ಹಾಗೆ ನಿಮಗೆ ವಯಸ್ಸಾಗಿದೆ, ಮುಂದೆ ಏನಾದರೂ ಅನಾಹುತ ಆದರೆ ಆ ಮಗುನ ಗತಿ ಏನಮ್ಮ, ಆ ಮಗುನ ಜೀವನ ಬೀದಿಲಿ ಬಿದ್ದಾಗುತ್ತೆ, ಯೋಚನೆ ಮಾಡಿ, ಅಟ್ಲೀಸ್ಟ್ ಅವ್ರ ಫೋಟೋನಾದರೂ ತೋರಿಸಿ ಅಂತ ಹೇಳಿ ಸೂರ್ಯ ಹಾಗೂ ಮೀನಾ ತುಂಬ ಒತ್ತಾಯ ಮಾಡ್ತಾ ಇರ್ತಾರೆ. ಆಗ ಪ್ರಮೀಳಾಗೆ ಏನು ಹೇಳಬೇಕು ಅಂತ ತೋಚ್ತಾನೆ ಇರಲ್ಲ. ಸೂರ್ಯ ಮೀನನ್ನ ಮಾತನ್ನ ಕೇಳಿದಂತ ರೋಹಿಣಿ ಮರೆಯಲ್ಲಿ ನಿಂತು ಇಲ್ಲಿ ತನ್ನಮ್ಮ ಸತ್ಯ ಹೇಳ್ಬಿಡ್ತಾಳೋ ಅಂತ ಹೇಳಿ ತುಂಬಾ ಗಾಬರಿಯಾಗಿರ್ತಾಳೆ. ಆಗ ಪ್ರಮೀಳಾ ತನ್ನ ಮೊಮ್ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಫೋಟೋ ಯಾಕಪ್ಪ, ಹೆತ್ತ ತಾಯಿನೇ ತೋರಿಸ್ತೀನಿ ಅಂತ ಹೇಳಿ ಆ ಕಡೆ ಗೋಡೆ ಕಡೆ ಕೈ ಮಾಡಿ ತೋರಿಸ್ತಾಳೆ. ಆಗ ಗೋಡೆ ಮರೆಯಲ್ಲಿರೋ ರೋಹಿಣಿ ಹೊರಗಡೆ ಬರ್ತಾಳೆ. ರೋಹಿಣಿನ ನೋಡಿದಂತ ಸೂರ್ಯ ಮೀನಾ ಇಬ್ರಿಗೂ ಶಾಕ್ ಆಗುತ್ತೆ, ಜೊತೆಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆಗ ರೋಹಿಣಿ ಅಳ್ತಾ ಸೂರ್ಯ ಹಾಗೂ ಮೀನನ ಎದುರುಗಡೆ ಬಂದು ನಿಲ್ತಾಳೆ. ಆಗ ಕೋಪದಲ್ಲಿರೋ ಸೂರ್ಯ, ಅಮ್ಮ ಇದೆಲ್ಲ ನಿಜಾನೇನಮ್ಮ ಅಂತ ಕೇಳ್ತಾನೆ. ಆಗ ಪ್ರಮೀಳಾ, ಈ ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸತ್ಯ ಹೇಳ್ತಿದ್ದೀನಪ್ಪ ಸೂರ್ಯ, ಕೃಷ್ಣ ಹೆತ್ತ ತಾಯಿ ಇದೇ ರೋಹಿಣಿ, ಅಷ್ಟೇ ಅಲ್ಲ ಇವಳು ನಿಜವಾದ ಹೆಸರು ಕಲ್ಯಾಣಿ ಅಂತ ಹೇಳಿದಾಗ ಅದನ್ನ ಕೇಳಿದಂತ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ನೋಡಪ್ಪ ಸೂರ್ಯ ಅಂತ ಕೈ ಮುಗಿತಾ ಪ್ರಮೀಳಾ, ಇದರಲ್ಲಿ ಇವಳ್ದು ಯಾವುದೇ ತಪ್ಪಿಲ್ಲಪ್ಪ, ಎಲ್ಲ ಆಗಿದ್ದು ನನ್ನ ದುಡುಕು ನಿರ್ಧಾರದಿಂದನೇ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಅಮ್ಮ ನೀವಿರಮ್ಮ, ಸ್ವಲ್ಪ ಇರಿ ಅಂತ ಹೇಳಿ ರೋಹಿಣಿ ಹತ್ರ ಬಂದು, ಅಲ್ಲ ಪೌಡ್ರು, ಕಣ್ಣಿಗೆ ಮಣ್ಣು ಹೆಚ್ಚೋರನ್ನ ನೋಡಿದ್ದೆ ನಾನು ಇಷ್ಟು ದಿವಸ, ಆದರೆ ಕಣ್ಣಿಗೆ ಪೌಡ್ರ್ ಎರಚಿ ಮೋಸ ಮಾಡಿ ಕಣ್ ತಪ್ಪಿಸ್ಕೊಂಡು ಹೋಗಿದ್ದು ನೀನೇ ನೋಡು, ಇವಾಗ ನಿನ್ನೆ ನೋಡ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾನೆ ಸೂರ್ಯ. ಆಗ ಮೀನಾ, ಏನು ರೋಹಿಣಿ ಅವರೇ, ಪಾರ್ಲರ್ಗೆ ಹೋಗ್ತೀನಿ, ಕ್ಲೈಂಟ್ ಮೀಟ್ ಮಾಡೋಕೆ ಹೋಗ್ತೀನಿ, ಶೋರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಮನೇಲಿ ಸುಳ್ಳು ಹೇಳಿ ಈಗ ಇಲ್ಲಿ ಬಂದಿರ ರೋಹಿಣಿ ಅವರೇ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಸೂರ್ಯ, ಅಲ್ಲ ಕಲ್ಯಾಣಿ, ಮೋಸ ಮಾಡಿ ನಮ್ಮನೆಗೆ ಯಾಕೆ ಸೇರ್ಕೊಂಡೆ, ನೀನು ನಮಗೆ ಮೋಸ ಮಾಡಿದೆ ಸರಿ, ಮನೋಜನ್ಗೂ ಮೋಸ ಮಾಡಿದೆ, ಮಲೇಷಿಯನ್ ಬ್ರೀಡೇ ನಮ್ಮನೆ ಗಾರ್ಡು ಅಂತ ಅನ್ಕೊಂಡಿರೋ ಸಕ್ಕರೆಗೂ ಮೋಸ ಮಾಡಿದೆ, ಇದೆಲ್ಲ ಸರಿ ಹೋಗ್ಲಿ ಬಿಡು, ಆದರೆ ನೀನೇ ಹೆತ್ತ ಮಗು, ಇನ್ನೂ ಪ್ರಪಂಚ ಏನು ಅಂತಾನೆ ಅರಿದೇ ಇರೋ ಕಾಣ್ತಾ ಇರೋ ಮಗು, ಈ ಮಗುಗೆ ಯಾಕಮ್ಮ ಮೋಸ ಮಾಡಿದೆ ಅಂತ ಹೇಳಿದಾಗ ಸೂರ್ಯನ ಮಾತನ್ನ ಕೇಳಿಸ್ಕೊಂಡಂತ ರೋಹಿಣಿ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಆಗ ಮೀನಾ, ಹೇಳಿ ರೋಹಿಣಿ ಅವರೇ, ಯಾಕೆ ಸುಮ್ಮನೆ ಇದ್ದೀರಾ, ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಿಮಗೆ, ನೀವೇ ಹೆತ್ತಿರೋ ಮಗುನ್ನ ನೀವೇ ಯಾಕೆ ಬಿಟ್ಟು ಬಂದ್ರಿ, ಹೇಳಿ ನಿಜ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಆಗ ಸೂರ್ಯ, ಕ್ಷೀರ ಸಾಗರ ಕಣವ ನೀನು, ಬಗಿತಾ ಹೋದಷ್ಟು ವಿಷಯ ಬಂದೇ ಬರುತ್ತೆ, ಇನ್ನೂ ಎಷ್ಟು ವಿಷಯ ಇದಾವೋ ಗೊತ್ತಿಲ್ಲ, ಮನೋಜನ್ ಪಾಲಿಗೆ ನೀನು ಅಮೃತ ಆಗಿರ್ಬೋದು, ಆದರೆ ಉಳಿದವ್ರ ಪಾಲಿಗೆಲ್ಲ ನೀನು ವಿಷಾನೇ, ಕಾರ್ಕೋಟಕ ವಿಷ. ಈ ವಿಷಯದ ಜೊತೆ ಇನ್ನೊಂದು ವಿಷಯ ಇದೆ ಕೇಳು, ಈ ವಿಷಯನ ಕುಡೋಕೆ ಯಾವ ಶಿವನು ಇಲ್ಲಿಗೆ ಬರಲ್ಲ, ಆ ವಿಷಯನ ನೀನೇ ಕುಡಿಬೇಕು ಅಂತ ಹೇಳಿ ಚುಚ್ಚಿ ಮಾತಾಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ, ಅಲ್ಲ ರೋಹಿಣಿ ಅವರೇ ಅಂತ ಮಾತಾಡ್ತಿರುವಾಗ, ಸುಮ್ನಿರು ಮೀನಾ, ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ, ಈ ವಿಷಯನ ಮಾತಾಡೋಕೆ ಇಲ್ಲಿಗೆ ಯಾರು ಬರಬೇಕು ಅವರೇ ಬಂದರೆ ಸರಿ. ಆಗ ಪ್ರಮೀಳಾ, ಯಾಕಪ್ಪ ಸೂರ್ಯ, ಏನು ಮಾಡೋಕೆ ಹೊರಟಿದ್ಯಾ ಅಂತ ಕೇಳಿದಾಗ, ಅಲ್ಲಮ್ಮ ನಿಮ್ಮ ಮಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಈ ಮಗುಗೆ ಅನ್ಯಾಯ ಮಾಡೋಕೆ ಹೊರಟಿದ್ರಲ್ಲ, ಇದು ಸರಿನಾ ಅಂತ ಹೇಳಿ ಕೇಳ್ತಿರ್ತಾನೆ. ನಾನು ಫೋನ್ ಮಾಡಿ ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀನಿ, ನಡೆದು ಬಿಡ್ಲಿ ಪಂಚಾಯಿತಿ ಇಲ್ಲೇ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ, ಹಾಗೆ ಮಾಡಿದರೆ ಏನಾಗುತ್ತಾ ಗೊತ್ತಾ ರೋಹಿಣಿ ಅವರೇ, ಗಂಡನ ಮನೇಲಿ ಇರಲಿ, ಇಡೀ ನೀವು ಹುಟ್ಟಿದ ಮನೇಲೂ ನಿಮಗೆ ಜಾಗ ಇರಲ್ಲ, ನಿಮ್ಮ ಜೀವನ ಹೀಗಾಗೋದಕ್ಕೆ ನೀವೇ ಕಾರಣ, ಯೋಚನೆ ಮಾಡಿ ಅಂತ ಬೈತಾ ಇರ್ತಾಳೆ. ಆಗ ಸೂರ್ಯ, ಸುಮ್ನಿರಮ್ಮ ಮೀನಾ, ಈ ಅಮ್ಮ ಬೆಂಕಿ ಕಡ್ಡಿ ಇದ್ದಂಗೆ, ತಾನು ಸುಟ್ಕೊಂಡು ಸುತ್ತಲಿರೋರ್ನು ಸುಟ್ಟು ಬೂದಿ ಮಾಡಿಬಿಡ್ತಾಳೆ, ಇರು ನಾ ಮನೆಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡೋಕ್ಕೆ ಹೊರಡ್ತಾನೆ. ಆಗ ಓಡಿ ಬಂದ ರೋಹಿಣಿ ಸೂರ್ಯನ ಕಾಲು ಹಿಡ್ಕೊಂಡು, ಕ್ಷಮಿಸ್ಬಿಡಿ ಸೂರ್ಯ ಅವರೇ ಅಂತ ಹೇಳಿ ಕೇಳ್ತಾ, ಎಲ್ಲಿ ನೋಡಿದ್ರು ಸುಳ್ಳರು, ಮೋಸಗಾರರು, ಕಿತ್ತು ತಿನ್ನೋ ಪಿಚಾಚಿಗಳ ಮಧ್ಯೆ ನಾನೊಂದು ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದೀನಿ, ನನ್ನಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ, ಇಷ್ಟೊತ್ತಿಗೆ ಯಾರಾದರೂ ಆಗಿದ್ರೆ ಇಷ್ಟು ದಿನ ಬದುಕ್ತಾನೆ ಇರಲಿಲ್ಲ, ಆದರೆ ನನಗೆ ಈ ಬದುಕಬೇಕು, ಹೀಗೆ ಬದುಕಬೇಕು ಅನ್ನೋ ಹುಚ್ಚು ಹಠ ಸೂರ್ಯ ಅವರೇ, ಅದಕ್ಕೋಸ್ಕರ ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಬೇಡ್ಕೋತಾ ಇರ್ತಾಳೆ. ಆಗ ಸೂರ್ಯ, ಮೀನಾ, ಈ ಅಮ್ಮನ್ನ ಆ ಕಡೆ ಸರ್ಸು ಅಂತ ಹೇಳಿದಾಗ ಮೀನಾ ಬಂದು ಸೂರ್ಯನ ಕಾಲ ಹತ್ರ ಇರೋ ರೋಹಿಣಿನ ಎಬ್ಬಿಸ್ತಾಳೆ. ಆಗ ಸೂರ್ಯ, ಅಲ್ಲಮ್ಮ ಪೌಡ್ರು, ನೀನು ತಪ್ಪು ಮಾಡಿದೆ ನಿಜ, ಆದರೆ ತಪ್ಪು ಮಾಡಿ ತೆಪ್ಪಗಿರೋದು ಬಿಟ್ಟು ನಮ್ಮ ಮೇಲೆ ಹಾರಾಡ್ತಿದ್ದೆಲ್ಲ, ಇದು ಸರಿನಾ,
ರೀತಿ ಆಗ್ಲೇಬೇಕು, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಫೋನ್ ಮಾಡಕ್ಕೆ ಹೊರಡ್ತಾನೆ ಸೂರ್ಯ. ಆಗ ರೋಹಿಣಿ ಹಾಗೂ ಪ್ರಮೀಳಾ ಬೇಡ್ಕೋತಾ ಇರ್ತಾರೆ, ದಯವಿಟ್ಟು ಫೋನ್ ಮಾಡಬೇಡಿ, ಇದು ನನ್ನ ತಪ್ಪಲ್ಲ. ರೋಹಿಣಿ ಬೇಡ್ಕೋತಿರ್ತಾಳೆ. ಆಗ ಪ್ರಮೀಳಾ, ಹೌದಪ್ಪ, ಇದರಲ್ಲಿ ಯಾವುದೇ ತಪ್ಪು ನನ್ನ ಮಗಳದಿಲ್ಲ, ಎಲ್ಲ ನನ್ನ ತಪ್ಪು ಅಂತ ಹೇಳಿ ಬೇಡ್ಕೋತಾ ಇರ್ತಾಳೆ. ಆಗ ಕನಸಾಗಿರುತ್ತೆ. ಆಗ ಅಲ್ಲೇ ನಿಂತಿರೋ ಸೂರ್ಯ, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ, ಅಯ್ಯೋ ಸೂರ್ಯ, ಏನೂ ಇಲ್ಲಪ್ಪ, ಒಳಗಡೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದ ಮನೆಯವರು, ಬಾ ಒಳಗಡೆ ಹೋಗೋಣ, ಇದೆಲ್ಲ ಇಲ್ಲಿಗೆ ಇರಲಿ ಅಂತ ಹೇಳಿ ಸೂರ್ಯ, ಮೀನಾ ಹಾಗೂ ಕೃಷ್ಣ ಕರ್ಕೊಂಡು ಪ್ರಮೀಳಾ ಒಳಗಡೆ ಹೋಗ್ತಾರೆ. ಈ ಕಡೆ ಸೂರ್ಯ ಕ್ರಿಶ್ ಕಡೆಯಿಂದ ಕೇಕ್ ಕಟ್ ಮಾಡಿಸ್ತಾನೆ. ಆದರೆ ಕ್ರಿಶ್ ಮಾತ್ರ ತುಂಬ ಡಲ್ ಆಗಿರ್ತಾನೆ. ಕೇಕ್ ತಿನ್ಸಕ್ ಹೋದ್ರು ಕ್ರಿಶ್ ಕೇಕ್ ತಿಂತಾನೆ ಇರಲ್ಲ. ಪ್ರಮೀಳಾ ರೋಹಿಣಿಗೆ ಫೋನ್ ಮಾಡಿ ಎಲ್ಲಿದೀಯಮ್ಮ ಅಂತ ಕೇಳಿದಾಗ, ಎಲ್ಲಿದಮ್ಮ, ನನ್ನ ಜೀವನನ ಬೀದಿಗೆ ತಂದ್ಬಿಟ್ಟಿಯಲ್ಲ, ಬೀದಿಲೇ ಇದ್ದೀನಿ, ಅವ್ರಿಗೆ ಹೇಗಾದರೂ ಮಾಡಿ ಏನಾದರೂ ಹೇಳಿ ಇಲ್ಲಿಂದ ಹೊರಗಡೆ ಕಳಿಸು ಬೇಗ, ನನ್ನ ಮಗನ ಬರ್ಡೇಲಿ ನಾನೇ ಇಲ್ಲದೆ ಇರೋಗಾಗುತ್ತೆ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಅವ್ರನ್ನ ಬೇಗ ಇಲ್ಲಿಂದ ಕಳಿಸು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ತಾವು ತಂದಿರೋ ಬಟ್ಟೆನ ಕ್ರಿಶ್ ಕೈಗೆ ಕೊಡೋಕೆ ಹೋಗ್ತಾರೆ. ಆದರೆ ಕ್ರಿಶ್ ಅದನ್ನ ಇಸ್ಕೊಳ್ಳಲ್ಲ. ಹಾಗೆ ಪ್ರಮೀಳಾ ಅವ್ರ ಕೈಯಲ್ಲಿ ಬಟ್ಟೆನ ಕೊಟ್ಟಂತ ಸೂರ್ಯ, ಮೀನಾ ಅಲ್ಲಿಂದ ನಾವು ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ಅವ್ರು ಹೊರಡೋದನ್ನೇ ಮರೆಯಲ್ಲಿ ನಿಂತು ವಾಚ್ ಮಾಡ್ತಿರೋ ರೋಹಿಣಿ ಅವ್ರು ಹೋಗೋವರೆಗೂ ಅಲ್ಲೇ ಮರೆಯಲ್ಲಿ ನಿಂತು ಆಮೇಲೆ ಓಡೋಡಿ ಒಳಗಡೆ ಬರ್ತಾಳೆ. ಬಂದು ಮಗನ್ನ ತಪ್ಕೋತಾಳೆ. ಆಗ ಕ್ರಿಶ್, ಅಮ್ಮ, ನಾನು ನಿನಗೋಸ್ಕರ ಕೇಕೆ ತಿಂದಿಲ್ಲ ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳಿದಂತ ರೋಹಿಣಿಗೆ ತುಂಬ ಸಂಕಟ ಆಗುತ್ತೆ. ಹಾಗೆ ಕೃಷ್ಣ ತಪ್ಕೋತಾಳೆ. ಹಾಗೆ ಕ್ರಿಶ್ ಕಡೆಯಿಂದ ಕೇಕ್ ಕಟ್ ಮಾಡಿಸ್ತಾಳೆ. ಆಗ ಕ್ರಿಶ್ಗೆ ತುಂಬ ಖುಷಿ ಆಗುತ್ತೆ. ಆಗ ರೋಹಿಣಿ ಒಂದು ಪ್ಲೇಟಲ್ಲಿ ಕೇಕ್ನ ಹಾಕೊಟ್ಟು, ಕ್ರಿಶ್, ನೀನು ಹೊರಗಡೆ ಇದನ್ನ ತಿನ್ಕೊಂತ ಆಟ ಆಡ್ತಿರೋ ಅಂತ ಹೇಳಿ ಕೃಷ್ಣ ಹೊರಗಡೆ ಕಳಿಸಿ ಕೋಪದಿಂದ ತಾಯಿಗೆ ಬೈತಾ, ಏನಮ್ಮ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಅವ್ರನ್ನ ಹತ್ರ ಸೇರಿಸ್ಕೋಬೇಡ ಅಂತ ಹೇಳಿ, ಆದರೂ ಪದೇ ಪದೇ ಅವ್ರನ್ನ ಯಾಕಮ್ಮ ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ, ನಾನೇನೇ ಮಾಡಿದ್ದೀನಿ, ನಾನು ಅವ್ರನ್ನ ಕರೆದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ಅವ್ರಿಗೆ ಒಂದು ಸಾರಿ ಆದರೂ ಅವಮಾನ ಆಗೋ ರೀತಿ ಮಾತಾಡು, ಅಂದರೆ ಅವರು ಇಲ್ಲಿಗೆ ಬರಲ್ಲ ಅಂತ ಹೇಳಿದಾಗ, ಅದಾಗಲ್ಲ ರೋಹಿಣಿ ಅಂತ ಹೇಳ್ತಿರ್ತಾಳೆ. ನಿನಗೆ ನನಗಿಂತ ಅವರೇ ಹೆಚ್ಚಲ್ವಾ, ಮಗಳಿಗೋಸ್ಕರ ನಿನಗೊಂದು ಚಿಕ್ಕ ಕೆಲಸನೂ ಮಾಡೋಕ್ಕಾಗಲ್ವಾ, ನೀನು ಇದೇ ರೀತಿ ಮಾಡ್ತಾ ಇರೋ, ನಾನು ನಿನ್ನ ಮುಂದೆ ನಿನಗೆ ಮುಖಾನೇ ತೋರಿಸಲ್ಲ ಅಂತ ಕೋಪಗೊಂಡ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಕ್ರಿಶ್ ಊರಿಂದ ಹೊರಟ ಸೂರ್ಯ, ಮೀನಾ ಕಾರಲ್ಲಿ ಮಾತಾಡ್ತಾ ಕೃಷ್ಣ ದತ್ತಕ್ಕೆ ತಗೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ ಮೀನಾ ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ನೀನು ಮಾತಾಡ್ದೆ ಕಣೆ, ಒಳ್ಳೇದೇ ಆಯಿತು, ತಗೊಳ್ಳೋಣ ಅಂತ ಹೇಳಿ ಸೂರ್ಯನು ಸಹ ಒಪ್ಪಿಗೆ ಕೊಡ್ತಾನೆ. ಆದರೆ ಇದಕ್ಕೆ ಅವ್ರ ಅಮ್ಮನ ಪರ್ಮಿಷನ್, ಅವ್ರ ಅತ್ತೆ ಪರ್ಮಿಷನ್ ಎಲ್ಲ ಕೇಳಬೇಕಲ್ವಾ ಅಂತ ಹೇಳಿದಾಗ, ಅವ್ರ ಅತ್ತೆ ಪರ್ಮಿಷನ್ ಕೇಳ್ತೀವೋ ಬಿಡ್ತೀವೋ, ಅವನ್ನ ದತ್ತಕ್ಕೆ ತಗೊಂಡು ನಾವು ನಮ್ಮ ಮನೇಲಿ ಇಟ್ಕೊಳೋದು, ಮೊದಲು ನಾವು ನಮ್ಮ ಮನೇಲಿ ಅತ್ತೆ ಮಾವ ಎಲ್ಲರ ಪರ್ಮಿಷನ್ನು ಕೇಳಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ನಿನಗೆ ಗೊತ್ತಿದೆ ಅಲ್ಲ ಕಣೆ, ನನ್ನ ಮನೇಲಿ ನನ್ನೇ ಮಗ ಅಂತ ಒಪ್ಕೊಂಡಿಲ್ಲ, ಇನ್ನು ಇವ್ರನ್ನ ಯಾರನ್ನೋ ಕರ್ಕೊಂಡೋಗಿ ದತ್ತಕ್ಕೆ ತಗೊಂಡು ಹೋದ್ರೆ ಅವನ್ನ ಮೊಮ್ಮಗ ಅಂತ ಸ್ವೀಕರಿಸ್ತಾರಾ, ಸುಮ್ಮನೆ ಕೇಳೋದು ಹೇಳೋದು ಏನಿಲ್ಲ, ಸುಮ್ಮನೆ ತಗೊಂಡು ಕರ್ಕೊಂಡು ಹೋಗ್ತಾ ಇರೋದೆ ಅಂತ ಹೇಳಿ ಸೂರ್ಯ ಮಾತಾಡ್ತಾ ಇರ್ತಾನೆ. ನಿನ್ಗೆ ಸಕ್ಕರೆ ಬಗ್ಗೆ ಗೊತ್ತಿದೆ ಅಲ್ಲ, ಅವರು ಯಾವತ್ತೂ ಯಾರನ್ನೂ ಒಪ್ಕೊಳ್ಳಲ್ಲ, ಆದ್ರೂ ಅವ್ರನ್ನ ಯಾಕೆ ಕೇಳಬೇಕು ಅಂತ ಹೇಳ್ತಿರುವಾಗ, ಯಾರನ್ನ ಕೇಳ್ತೀವೋ ಬಿಡ್ತೀವೋ ಆ ದೇವ್ರನ್ನಂತೂ ಕೇಳಲೇಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮೀನಾ ಸೂರ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ಚೀಟಿಲಿ ಬರೆದು ಅದನ್ನ ಅರ್ಚನೆ ಮಾಡಿಸೋ ಕೊಟ್ಟು ಪೂಜೆ ಮಾಡಿಸಿ ಅದನ್ನ ತಗೊಂಡು ಹೊರಡ್ತಾರೆ.